31ನೇ ಪ್ರಶ್ನೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. 31ನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಯಾವುವು? ಉತ್ತರ: ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ, ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನ ನೈಸರ್ಗಿಕ ವಿಕೋಪಗಳು ಅಂತ ಕರಿತೀವಿ. ಓಕೆನಾ? ಓಕೆ, ಸೊ ಇದರಲ್ಲಿ ಮುಖ್ಯವಾದವು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಚಂಡಮಾರುತಗಳು. ಇವು ಪೃಥ್ವಿಯಲ್ಲಿ ಸಂಭವಿಸುವ ನೈಸರ್ಗಿಕ ವಿಕೋಪಗಳಲ್ಲಿ ಆವರ್ತ ಮಾರುತಗಳು ಅತ್ಯಂತ ಅಪಾಯಕಾರಿ. ಇವನ್ನು ನಾವು ಚಂಡಮಾರುತಗಳು ಅಂತ ಕರಿತೀವಿ ಮಕ್ಕಳೇ. ಓಕೆ, ಸೊ ಇದು ಭೂಮಿಯ ಮತ್ತು ಸಾಗರಗಳ ನಡುವಿನ ಒತ್ತಡ, ಉಷ್ಣತೆಯ ವ್ಯತ್ಯಾಸದಿಂದ ಉಂಟಾಗತ್ತೆ. ಎರಡನೆಯದಾಗಿ ಪ್ರವಾಹಗಳು. ಕೆಲವೊಮ್ಮೆ ನದಿಗಳು ತಮ್ಮ ದಂಡೆಗಳ ಆಚೆಗೂ ಉಕ್ಕಿ ಹರಿದಾಗ ಪಕ್ಕದ ಭಾಗಗಳು ಜಲಾವೃತಗೊಳ್ಳುತ್ತವೆ. ಇದನ್ನ ನದಿ ಪ್ರವಾಹ ಎಂದು ಕರಿತೀವಿ. ಇದರಿಂದ ಕೂಡ ಅಪಾರವಾದ ಆಸ್ತಿ ಪಾಸ್ತಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗುತ್ತದೆ. ಮೂರನೆಯದಾಗಿ ಭೂಕುಸಿತ. ಪರ್ವತ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಜಾರುವ ಭೂರಾಶಿಗೆ ಭೂಕುಸಿತ ಎಂದು ಕರೆಯುತ್ತೇವೆ. ಸೊ ಕಡಿದಾದ ಬೆಟ್ಟಗಳಲ್ಲಿ ನದಿಗಳು ಹರಿಯುವುದು ಅಥವಾ ಅಲ್ಲಿ ಉಳುಮೆಯನ್ನ ಮಾಡುವಂಥದ್ದು, ಇದೆಲ್ಲ ಭೂಕುಸಿತಕ್ಕೆ ಕಾರಣ. ರಸ್ತೆಗಳ ನಿರ್ಮಾಣ ಮಾಡುವುದು, ಇದು ಭೂಕುಸಿತಕ್ಕೆ ಕಾರಣ. ನಾಲ್ಕನೇದಾಗಿ ಕಡಲ ಕೊರೆತ. ಅಲೆಗಳಿಂದ ತೀರ ವಲಯವು ಸವೆಸಲ್ಪಡುವುದನ್ನು ನಾವು ಕಡಲ ಕೊರೆತ ಎಂದು ಕರೆಯುತ್ತೇವೆ, ಅಥವಾ ತೀರ ಪ್ರದೇಶದ ಕೊರೆತ ಅಂತ ಕೂಡ ಕರಿತೇವೆ. ಇದರಿಂದ ತೀರ ಪ್ರದೇಶದಲ್ಲಿರುವ ಮನೆಗಳು ಮತ್ತು ರಸ್ತೆಗಳು ಜಲಾವೃತವಾಗುವಂತ ರಸ್ತೆಗಳು ಸಮುದ್ರದ ಒಳಭಾಗಕ್ಕೆ ಹೋಗುವಂತ ಸಂಭವ ಇರತ್ತೆ. ಸಮುದ್ರವು ಕಬಳಿಸುವಂತ ಸಂಭವ ಇರತ್ತೆ. ಓಕೆನಾ? ನೆಕ್ಸ್ಟ್, ಐದನೇದಾಗಿ ಭೂಕಂಪ. ಭೂಮಿಯ ಒಳಗಿನ ಆಂತರಿಕ ಶಕ್ತಿನ ಅನಿರೀಕ್ಷಿತವಾಗಿ ಭೂಮಿ ಕಂಪಿಸುವುದನ್ನು ಭೂಕಂಪ ಅಂತ ಕರಿತೀವಿ. ಸೊ ಈ ಭೂಕಂಪ ಕೂಡ ಅತಿಯಾದ ಸಾವು, ನೋವು ಮತ್ತು ಆಸ್ತಿಪಾಸ್ತಿ ಹಾನಿಗೆ ಕಾರಣ ಆಗಬಹುದು. ಸೊ ಇವೆಲ್ಲವೂ, ಇದರ ಜೊತೆಗೆ ಬರಗಾಲ ಕೂಡ ಒಂದು ನೈಸರ್ಗಿಕ ವಿಕೋಪ. ಇವೆಲ್ಲ ಮುಖ್ಯವಾದ ನೈಸರ್ಗಿಕ ವಿಕೋಪಗಳು.